ಎಲ್ಲಾ ತೆರೆಗಳಿಂದ ನನ್ನನ್ನು ಬಾಧಿಸಿದ್ದಿ. ಬಾಧೆಯಿಂದ ನನ್ನ ಕಣ್ಣುಗಳು ಮೊಬ್ಬಾಗಿ ಹೋಗಿವೆ. ಯೆಹೋವನೇ, ಹಗಲೆಲ್ಲ ಕೈಯೊಡ್ಡಿ ನಿನಗೆ ಮೊರೆ ಇಡುತ್ತೇನೆ. ಸಮಾಧಿಯಲ್ಲಿ ನಿನ್ನ ಕೃಪೆಯು, ನಾಶಲೋಕದಲ್ಲಿ ನಿನ್ನ ಸತ್ಯತೆಯನ್ನು ಸಾರುವುದುಂಟು. ನಾನಾದರೂ ಯೆಹೋವನೇ ನಿನಗೆ ಮೊರೆ ಇಡುತ್ತೇನೆ. ಉದಯದಲ್ಲಿ ನನ್ನ ವಿಜ್ಞಾಪನೆಯು ನಿನ್ನ ಮುಂದೆ ಬರುವುದು. ಯೌವನಾರಭ್ಯ ಕುಗ್ಗಿದವನು, ಮೃತಪ್ರಾಯನು, ನಿನ್ನ ಗದರಿಕೆಯಿಂದ ದೆಸೆಗೆಟ್ಟವನು ಆಗಿದ್ದೇನಲ್ಲ. ಕೊನೆಯ 17 ಮತ್ತು 18ನೇ ವಾಕ್ಯವನ್ನು ಒಟ್ಟಿಗೆ ಓದೋಣ. ಹಾಗೆ ನಾವು ನಿಂತಿರುವಾಗ ಆಮೇಲೆ ನಿಮಿಷ ಕೂಡಿ ದೇವರಗಳಿಗೆ ಸಮರ್ಪಿಸುವ ಒಂದು ನಿಮಿಷ ನಮ್ಮ ದೇವರ ಕರಗಳನ್ನು ಒಪ್ಪಿಸಿದರೆ ಸಮಯ ಪಾಡಿ ದೇವತೆ ಇಷ್ಟು ಸಮಯ ಹಾಡಿ ನಾವು ಕರ್ತನನ್ನು ನಂದಿ ಬರೆಯುವ ಒಂದು ನಿಮಿಷ ಕರ್ತನಿಗೆ ಮಹಿಮೆ ಸಲ್ಲಿಸುವ. ಆಮೇಲೆ ಎಲ್ಲರೂ ದೇವರಗಳಿಗೆ ಸಮರ್ಪಿಸುವ. ಎಲ್ಲರೂ ದೇವರ ಸಮ್ಮುಖದಲ್ಲಿ ಸಮರ್ಪಿಸುವ. ಇಂದು ನಾನು ಆರಾಧನೆಗೆ ಬಂದದ ಕರ್ತನೆ, ನಾನು ಇವತ್ತು ಆರಾಧನೆಗೆ ಬಂದದ್ದಲ್ಲ. ಇದು ನನ್ನ ಸಾಮರ್ಥ್ಯ ಅಲ್ಲ, ನನ್ನ ಬಲದಿಂದ ಅಲ್ಲ, ನೀ ನನ್ನನ್ನು ಪ್ರೀತಿಸಿದರಿಂದಲೇ, ನಿನ್ನ ಕೃಪೆ ನನ್ನ ಮೇಲೆ ಇರುವುದರಿಂದಲೇ ನಾನು ಇವತ್ತು ಬದುಕಿದ್ದೇನೆ. ನಾನು ಶ್ವಾಸವನ್ನು ತೆಗೆಯುವುದು ಬಿಡುವುದು ನನ್ನ ಸಾಮರ್ಥ್ಯದಿಂದ ಅಲ್ಲ, ನಿಮ್ಮ ಕೃಪೆಯೇ. ಆ ದೇವರಿಗೆ ಸ್ತೋತ್ರ. ಎಷ್ಟೋ ಪ್ರಾಯ ಇರುವಂತಕ್ಕಂಥವರು, ನಮಗಿಂತ ಚಿಕ್ಕ ಪ್ರಾಯ ಲೋಕದಲ್ಲಿ ಮರಣ ಹೊಂದಿದ್ದಾಗ ಒಂದು ನಿಮಿಷ ದೇವರಿಗೆ ಕೃತಜ್ಞತೆ. ದೇವರೇ, ನೀ ಮಾಡಿದ ಎಲ್ಲ ಉಪಕಾರಕ್ಕೆ ನಾನೇನನ್ನು ಬದಲು ಕೊಡಲಿ? ನಮ್ಮ ಬಳಿಯಲ್ಲಿ ಬದಲು ಕೊಡಲಿಕ್ಕೆ ಏನಿರುವುದು? ಒಂದು ನಿಮಿಷ ಚಿಂತೆ ಮಾಡೋಣ. ನಮ್ಮ ಕುഞ്ഞുങ്ങൾ ಸ್ಕೂಲಿಗೆ ಕಳೆದು ಹೋಗಿ, ನಮ್ಮ ಮಕ್ಕಳು ಶಾಲೆಗೆ ಹೋಗಿದ್ದಾರೆ, ಅವರ ഭവനത്തിലേക്ക് ಕ್ಷೇಮದಿಂದ ಮನೆಗೆ ಕಳೆದಿದ್ದಾರೆ. നമ്മൾ ജോലിക്ക് കടന്നു പോയ പലരുമുണ്ട്. ನಾವು ಕೆಲಸಕ್ಕೆ ಹೋಗಿದ್ದ ಅನೇಕರು, വാഹനം ഓടിച്ച അനേക സ്ഥലങ്ങളിൽ പോയ പലരുമുണ്ട്. ಗಾಡಿಗಳು ಓಡಿಸುತ್ತವರು ಅನೇಕರು ಉಂಟು. ദൈവത്തിന്റെ സൂക്ഷിപ്പോർത്ത്, ಆದರೆ ದೇವರ ಕಾಪಾಡುವಿಕೆ, ഒരു നിമിഷം ആ ദൈവത്തിന് നന്ദി പറയാം. ದೇವರ ಕಾದಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರವല്ലാതെ ഒന്നുമില്ല. ಸ್ತೋತ್ರ ಅಲ್ಲದೆ ನನಗೇನು ಸಲ್ಲಿಸಲಿಕ್ಕಿಲ್ಲ. ಓ, ಸ್ತೋತ್ರವല്ലാದೆ എൻ്റെ ಕೈಯಲ್ಲಿ ಸ್ತೋತ್ರವಲ್ಲದೆ ನನ್ನ ಬಳಿಯಲ್ಲಿ ಏನಿಲ್ಲ ಸ್ವಾಮಿ. സ്നേഹിക്കുന്ന ഞങ്ങളുടെ ദൈവമേ, സ്വർഗീയ നല്ല പിതാവേ,